ನಮಸ್ಕಾರ ಸ್ನೇಹಿತರೆ, ವೇಗ ನ್ಯೂಸ್ ಕನ್ನಡ ಚಾನಲ್ಗೆ ಸ್ವಾಗತ. ಓಂ ನಮಃ ಶಿವಾಯ. ಇವತ್ತು ನಾವು ಕನ್ನಮಂಗಲ ಗ್ರಾಮದಲ್ಲಿ ಸೋಮೇಶ್ವರ ಸ್ವಾಮಿ ದೇವಸ್ಥಾನ ಹತ್ರ ಇದ್ದೇವೆ. ಸುಮಾರು 350 ವರ್ಷಗಳಷ್ಟು ಇತಿಹಾಸ ಇರುವಂತಹ ದೇವಸ್ಥಾನ. ಇವತ್ತು ಬ್ರಹ್ಮ ರಥೋತ್ಸವ ಕಾರ್ಯಕ್ರಮ ನಡೀತಾ ಇದೆ. ಇದಕ್ಕಾಗಿ ಭಕ್ತಾದಿಗಳು ಸಾಕಷ್ಟು ಸಂಖ್ಯೆಯಲ್ಲಿ ಆಗಮಿಸ್ತಾ ಇದ್ದಾರೆ. ನೋಡ್ಬೋದು ಹೇಗೆ ದೇವಸ್ಥಾನ ಅಲಂಕೃತಗೊಂಡಿದೆ ಅಂತ. ಬನ್ನಿ ನೋಡೋಣ, ಒಳಗಡೆ ಕೂಡ ಹೋಗೋಣ. ದೇವಸ್ಥಾನ ಹೇಗೆ ಅಲಂಕೃತ ಮಾಡಿದ್ದಾರೆ ಹೂವಿನಿಂದ ಅಂತ. ಮುಂಬಾಗಿಲೇ ನೋಡ್ಬೋದು ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂತ. ಬೆಣ್ಣೆ ಅಲಂಕಾರ ಮಾಡಿದ್ದಾರೆ ಇವತ್ತು. ನಮಸ್ಕಾರ. ಇವತ್ತು ಏನೇನು ಅಲಂಕಾರ ಮಾಡಿದ್ದಾರೆ ಅಮ್ಮ? ಇವತ್ತು ದಿವಸ ಸೋಮೇಶ್ವರ ಸ್ವಾಮಿ ದೇವಸ್ಥಾನ ಬ್ರಹ್ಮರಥೋತ್ಸವ. ಗಣಪತಿಗೆ ಗಂಧ ಅಲಂಕಾರ, ಸೋಮೇಶ್ವರನಿಗೆ ಬೆಣ್ಣೆ ಅಲಂಕಾರ, ಪಾರ್ವತ ದೇವಿಗೆ ಅರ್ಶಿನ ಕುಂಕುಮ ಅಲಂಕಾರ. ಇವತ್ತು ದಿವಸ ಕುಂಭಾಭಿಷೇಕ, ವಿಮಾನ ಗೋಪುರ ಪ್ರತಿಷ್ಠಾಪನೆ, ಆಮೇಲೆ ಮತ್ತೆ ರಥೋತ್ಸವ, ತೇರು, ಹೊಸ ರಥೋತ್ಸವವನ್ನು ಕುಂಭಾಭಿಷೇಕ ಆಗಿದೆ. ಸ್ವಾಮಿ ಹೊಸ ರಥೋತ್ಸವ ನಡೀತಾ ಇದೆ. ಈಗ ರಥೋತ್ಸವ ಮೆರವಣಿಗೆ ನಡೀತಾ ಇದೆ. ಬ್ರಹ್ಮ ರಥೋತ್ಸವ ನಡೀತಾ ಇದೆ. ಇದು 106 ವರ್ಷದ್ದು ದೇವಸ್ಥಾನ ಸ್ವಾಮಿ, ಚೋಳರ ಕಾಲದ್ದು ದೇವಸ್ಥಾನ. ಕಾರ್ಯಕ್ರಮ ಎಲ್ಲ ಮುಗಿದು ರಥದಲ್ಲಿ ಶಿವಪಾರ್ವತಿ ಮೆರವಣಿಗೆ ಹೋಗಿದ್ದಾರೆ ಸ್ವಾಮಿ. ಉತ್ಸವ ಮೂರ್ತಿ ಹೋಗಿದೆ ಸ್ವಾಮಿ ರಥ ಬಂಡಿಯಲ್ಲಿ. ಮತ್ತೇನು ಸಂಜೆ ಏನೇನು ಕಾರ್ಯಕ್ರಮ ಇದೆ? ಸಂಜೆ ಮತ್ತೆ ಇನ್ನೇನು ಇಲ್ಲ ಸರ್, ಇದು ದೀಪೋತ್ಸವ ಅಷ್ಟೇ. ದೀಪೋತ್ಸವ ಅಷ್ಟೇ. ನೋಡಿದ್ರಲ್ಲ ಸ್ನೇಹಿತರೆ, ಅರ್ಚಕರು ಒಂದಷ್ಟು ಮಾಹಿತಿಯನ್ನು ನಮ್ಮ ಜೊತೆ ಹಂಚಿಕೊಂಡ್ರು. ಇನ್ನೇನು ಬ್ರಹ್ಮ ರಥೋತ್ಸವ ನಡೀತಾ ಇದೆ. ಈಗಾಗಲೇ ರಥ ಇನ್ನೇನು ದೇವಸ್ಥಾನದ ಮುಖ್ಯ ದ್ವಾರಕ್ಕೆ ಆಗಮಿಸ್ತಾ ಇದೆ. ನೋಡ್ಬೋದು ನಿಮಗೆ ಜನಪದ ವಾದ್ಯ ತಂಡಗಳು ಕೂಡ ಹಾಗೂ ಜನಪದ ಕಲಾ ತಂಡಗಳು ಕೂಡ ಇಲ್ಲಿದ್ದಾರೆ. ಕನ್ನಮಂಗಲದ ಸೋಮೇಶ್ವರ ಸ್ವಾಮಿ ದೇವಸ್ಥಾನದ ಬ್ರಹ್ಮ ರಥೋತ್ಸವ ಈ ಒಂದು ಕಾರ್ಯಕ್ರಮದ ಕ್ಷಣದ ಮಾಹಿತಿಗಾಗಿ ನೀವು ವೇಗ ನ್ಯೂಸ್ ಚಾನೆಲ್ನ ನೋಡ್ತಾ ಇರಿ. ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸಿದ್ದಾರೆ. ಸ್ವಯಂ ಸೇವಕರು, ಭಕ್ತಾದಿಗಳು ಸಾಕಷ್ಟು ಸಂಖ್ಯೆಯಲ್ಲಿದ್ದಾರೆ. ಇನ್ನೇನು ಬ್ರಹ್ಮರಥ ದೇವಸ್ಥಾನದ ಮುಖ್ಯ ದ್ವಾರಕ್ಕೆ ಆಗಮಿಸಿದೆ. ಕಲಾ ತಂಡಗಳು, ಜನಪದ ಕಲಾ ತಂಡಗಳು ಈಗಾಗಲೇ ತಮ್ಮ ಕಾರ್ಯಕ್ರಮ ನಡೆಸಿಕೊಡ್ತಾ ಇದ್ದಾರೆ. ಕಲಾ ತಂಡಗಳು ಈಗಾಗಲೇ ದೇವಸ್ಥಾನದ ಮುಂಬಾಗಿಲಿಗೆ ಬಂದಿದ್ದಾರೆ.
ಸೊ ಈ ಒಂದು ಕಾರ್ಯಕ್ರಮಕ್ಕೆ ಯಾವುದೇ ರೀತಿ ಅಡಚಣೆ ಉಂಟಾಗದಂತೆ ನೋಡಿಕೊಳ್ಳೋದಕ್ಕೋಸ್ಕರನೇ ಪೊಲೀಸರು ಕೂಡ ಇಲ್ಲಿ ಆಗಮಿಸಿದ್ದಾರೆ. ಬ್ರಹ್ಮರಥೋತ್ಸವ ಸೋಮೇಶ್ವರನಾಥ ಸ್ವಾಮಿ ಬ್ರಹ್ಮರಥೋತ್ಸವ 2025 ಕನ್ನಮಂಗಲ ಗ್ರಾಮದಲ್ಲಿ ನಡೀತಾ ಇದೆ. ಸುಮಾರು 350 ವರ್ಷಗಳಷ್ಟು ಇತಿಹಾಸ ಇರುವಂತಹ ದೇವಸ್ಥಾನ ಇದು. ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸಿದ್ದಾರೆ. ಬ್ರಹ್ಮರಥೋತ್ಸವ ಇನ್ನೇನು ದೇವಸ್ಥಾನ ಮುಂಭಾಗಲಿಗೆ ಬಂದಿದೆ. ಸೋಮೇಶ್ವರ ಹಾಗೂ ಪಾರ್ವತಿ ದೇವಿಯನ್ನು ಹೊತ್ತಿರುವಂತಹ ಬ್ರಹ್ಮರಥ ಬಹಳ ಸುಂದರವಾಗಿ ಅಲಂಕೃತಗೊಂಡು ಬ್ರಹ್ಮರಥೋತ್ಸವದ ಅಂಗವಾಗಿ ಇಲ್ಲಿ ಸಾಕಷ್ಟು ಅಂಗಡಿಗಳು ಕೂಡ ಇದೆ. ಇಲ್ಲಿ ನೋಡ್ತಾ ಇರ್ಬೋದು, ಚಿಕ್ಕ ಪುಟ್ಟ ಅಂಗಡಿಗಳು ಕೂಡ ಇದೆ. ಇಲ್ಲಿ ಸಿಹಿ ತಿಂಡಿಗಳ ಅಂಗಡಿ ಆಗಿರ್ಬೋದು ಅಥವಾ ಚಿಕ್ಕ ಮಕ್ಕಳಿಗೆ ಆಟದ ಸಾಮಾನುಗಳ ಅಂಗಡಿ ಆಗಿರ್ಬೋದು. ಸಾಕಷ್ಟು ಅಂಗಡಿಗಳಿದೆ. ಚಿಕ್ಕ ಮಕ್ಕಳಿಗೆ ಆಟದ ಸಾಮಾನುಗಳು ಆಗಿರ್ಬೋದು ಅಥವಾ ತಿಂಡಿ ಕೆಲಸ ಆಗಿರ್ಬೋದು. ಕನ್ನಮಂಗಲ ಗ್ರಾಮದ ಸೋಮೇಶ್ವರ ಸ್ವಾಮಿ ಬ್ರಹ್ಮರಥೋತ್ಸವ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ನಮ್ಮ ಜೊತೆ ಮುಖ್ಯ ಆಯೋಜಕರಲ್ಲಿ ಒಬ್ಬರಂತಹ ಲಿಂಗರಾಜ ಸರ್ ಅವರಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್, ನೀವು ಈ ಒಂದು ಮುನ್ನಡತ್ವವನ್ನು ವಹಿಸಿಕೊಂಡು ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದರೆ ಎಷ್ಟು ಕಷ್ಟಕರವಾಗಿತ್ತು? ನೋಡಿ, ಸೋಮೇಶ್ವರ ಅನುಗ್ರಹದಿಂದ ಕಷ್ಟ ಅಂತ ಏನೂ ಆಗಲಿಲ್ಲ. ಎಲ್ಲ ಚೆನ್ನಾಗಿ ಆಗಿದೆ. ನೀವೇ ನೋಡ್ತಿದ್ದೀರ, ಬೆಳಗಿಂದ ರಥೋತ್ಸವ, ನಿನ್ನೆ ರುದ್ರಹೋಮ, ಇವತ್ತು ರಥೋತ್ಸವ, ಇದು ಮುಂದೆ ನಾಳೆ ದೀಪೋತ್ಸವ ಇದೆ. ಎಲ್ಲ ಕಾರ್ಯಕ್ರಮಗಳು ಸೋಮೇಶ್ವರ ಸ್ವಾಮಿ ಅನುಗ್ರಹದಿಂದ ಎಲ್ಲ ಚೆನ್ನಾಗಿ ಆಗ್ತದೆ. ಏನೂ ತೊಂದರೆ ಆಗಿಲ್ಲ. ಇವರಿಗೆ ಕಷ್ಟ ಆದ್ರೂ ಇಷ್ಟಪಟ್ಟು ಮಾಡ್ತಾ ಇದ್ದೀರ? ಹೌದು, ಅದನ್ನು ಮಾಡಲೇಬೇಕಲ್ಲ. ನಮ್ಮ ದೇವಾಲಯ, ನಮ್ಮ ರಥೋತ್ಸವ ಅಂದ್ಕೊಂಡೇ ಮಾಡ್ತಿರೋದು. ಎಲ್ಲ ಗ್ರಾಮಸ್ಥರು ಎಲ್ಲರೂ ಸೇರಿಕೊಂಡೇ ಮಾಡ್ತಾರೋದು. ಎಲ್ಲ ಹೊಂದಾಣಿಕೆಯಾಗಿ ಮಾಡ್ತಾರೆ. ಈ ಬ್ರಹ್ಮರಥೋತ್ಸವ ಎಷ್ಟು ವರ್ಷಗಳಿಗೊಮ್ಮೆ ನಡೆಯುತ್ತೆ? ಇದು ಬಗ್ಗೆ ಬ್ರಹ್ಮ ರಥೋತ್ಸವ ಈಗ ಮೊದಲನೇದು. ಈಗ ಹೊಸ ರಥೋತ್ಸವ ನೂತನವಾಗಿ ನಾವು ತಂದೆ ಶುರು ಮಾಡಿರೋದು ಇವತ್ತೇ ಮಾಡಿರೋದು. ಇದು ಪ್ರತಿ ವರ್ಷ ಮಾಡಬೇಕು ಅಂತ ಉದ್ದೇಶದಲ್ಲಿ ನಾವು ಶುರು ಮಾಡಿದ್ದೇವೆ. ಸುಮಾರು 350 ವರ್ಷಗಳಷ್ಟು ಹಳೆಯದಂತಹ ದೇವಸ್ಥಾನ ಇದು. ಸೊ ಮೊದಲನೇ ಬಾರಿಗೆ ಬ್ರಹ್ಮರಥೋತ್ಸವವನ್ನು ಆಯೋಜನೆ ಮಾಡ್ತಾ ಇದ್ದೀರಾ. ಸೊ ಇದರ ಮೋಟಿವೇಶನ್ ಏನಂತಾರೆ? ಏನು ಮೋಟಿವೇಶನ್? ಮೋಟಿವೇಶನ್ ಏನಂದರೆ, ನಮಗೆ ಇದೊಂದು ನಮ್ಮದು ಸನಾತನ ಧರ್ಮದ ಕಲ್ಚರ್. ಓಕೆ, ಈ ಕಲ್ಚರ್ನ ನಾವು ಉಳಿಸ್ಬೇಕು. ಮುಂದಿನ ಬರೋ ಪೀಳಿ, ಫ್ಯೂಚರ್ ಜನ್ರೇಷನ್ಸ್ಗೆ ಒಂದು ಅವಕಾಶ ಮಾಡಿಕೊಟ್ಟು ಸೆಲೆಬ್ರೇಷನ್ ಮಾಡೋಕ್ಕೆ ಒಂದು ಅವಕಾಶ ಮಾಡಿಕೊಟ್ಟು ಆ ಉದ್ದೇಶದಲ್ಲಿ ನಾವು ಇದನ್ನು ಆಯೋಜಿಸ್ತೀವಿ. ದೇವಸ್ಥಾನ ಜೀರ್ಣೋದ್ಧಾರ ಕಾರ್ಯಕ್ರಮ ಕೂಡ ಪೂರ್ಣಗೊಂಡಿದೆ ಹಾಗೂ ಬ್ರಹ್ಮರಥೋತ್ಸವ ಕೂಡ ಮಾಡಿದ್ದೀರಾ, ನಿರ್ಮಿಸಲಾಗಿದೆ. ಸೊ ಸಾರ್ವಜನಿಕರಿಂದ ಎಷ್ಟು ನಿಮಗೆ ಸಹಕಾರ ಸಿಕ್ತು? ಪ್ರತಿಯೊಬ್ಬರು, ಅವರು ಬಡವರಾಗಲಿ, ಅವರು ರಿಚ್ ಪೀಪಲ್ ಆಗಲಿ, ಯಾರೇ ಆದರೂ ಅವ್ರ ಕೈಯಲ್ಲಿ ಏನಾಗುತ್ತೋ ಎಷ್ಟಾಗುತ್ತೋ ಎಲ್ಲ ಮಾಡಿದ್ದಾರೆ.
ನಮಗೆ ಹಣಕಾಸು ಆಗಲಿ ಸಾಮಗ್ರಿಗಳಾಗಲಿ ಎಲ್ಲ ಥರ ಎಲ್ಲ ಮಾಡಿಕೊಟ್ಟಿದ್ದಾರೆ ನಮಗೆ. ಅದೇ ನಾನು ಹೇಳ್ದಲ್ಲ, ಸೋಮೇಶ್ವರ ಸ್ವಾಮಿ ದೇವಿ ಪಾರ್ವತಿ ಅನುಗ್ರಹದಿಂದ ಎಲ್ಲ ಚೆನ್ನಾಗಿದೆ. ಈ ಒಂದು ರಥ ತುಂಬ ಅದ್ಧೂರಿಯಾಗಿ ನಿರ್ಮಾಣವಾಗಿದೆ, ಬಹಳ ಅಚ್ಚುಕಟ್ಟಾಗಿ ತುಂಬ ಸುಂದರವಾಗಿ ನಿರ್ಮಾಣವಾಗಿದೆ. ಎಲ್ಲಿ ಮಾಡಿದ್ರಿ ಇದು? ಈ ವಿಷಯ ನಮ್ಮ ನಾಗೇಶ್ವರ ನಿಮಗೆ ವಿವರಿಸಿ ಹೇಳ್ತಾರೆ. ಸರ್, ಇದು ಕೋಟೇಶ್ವರ ಅಂತ ಉಡುಪಿ ಡಿಸ್ಟಿಕ್ಕಲ್ಲಿ ಮಾಡಿದ್ದು. ಇದು ಸುಮಾರು ಒಂದು 80 ಲಕ್ಷ ರೂಪಾಯಿ ವೆಚ್ಚ ತಂದಿದೆ ಇದಕ್ಕೆ. ಇದು ಒಂದು ವರ್ಷದಿಂದನೇ ನಾವು ನಿರ್ಮಾಣ ಮಾಡೋದಕ್ಕೆ ಕೆಲಸಕ್ಕೆ ಕೈ ಹಾಕಿದ್ವಿ. ಅದು ಈಗ ನಮಗೆ ಅದು ಪ್ರತಿ ಪೂರ್ಣನೂ ಇವತ್ತು ಸಿಕ್ಕಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಸೊ ಇದರ ಈ ಒಂದು ಕಾರ್ಯಕ್ರಮದ ಅಂಗವಾಗಿ ಸಾಕಷ್ಟು ಕ್ರೀಡಾಕೂಟ ಕೂಡ ಆಯೋಜನೆ ಮಾಡಿದ್ರು. ಹೇಗಿತ್ತು? ಭಾಳ ಚೆನ್ನಾಗಿತ್ತು. ಎಲ್ಲರನ್ನು ಯುವಕರು ಇಲ್ಲಿ ನಮ್ಮಲ್ಲಿ ಕಬಡ್ಡಿ ಅವರು ಇರ್ಬೋದು ಮತ್ತು ವಾಲಿಬಾಲ್ ಅವರು ಇರ್ಬೋದು, ಭಾಳಷ್ಟು ಜನ ಮೆಂಬರ್ಗಳಿದ್ದಾರೆ. ಅದರಲ್ಲೂ ವಾಲಿಬಾಲಲ್ಲಿ ಇದು ನಮ್ಮದು ಸ್ಟೇಟ್ ಲೆವೆಲಲ್ಲಿ ಭಾಗವಹಿಸಿದಂಥ ಆಟಗಾರರು ನಮ್ಮಲ್ಲಿದ್ದಾರೆ. ಅವರ ಒಂದು ಉಪಸ್ಥಿತಿಯಲ್ಲಿ ನಾವು ಇದನ್ನ ಕಾರ್ಯಕ್ರಮನ ಆಯೋಜಿಸ್ತೀವಿ. ಮತ್ತೆ ಕಾರ್ಯಕ್ರಮ, ಸಾಂಸ್ಕೃತಿಕ ಕಾರ್ಯಕ್ರಮ ಏನಾದರೂ ಹಮ್ಮಿಕೊಂಡಿದ್ದೀರಾ? ಹೌದು, ಹಮ್ಮಿಕೊಂಡಿದ್ದೀವಿ. ಇವಾಗ ಸ್ಟಾರ್ಟ್ ಆಗುತ್ತೆ. ಹೌದು, ಮತ್ತು ಭರತನಾಟ್ಯದಿಂದ ಸ್ಟಾರ್ಟ್ ಆಗುತ್ತೆ ಮೊದಲನೇದು. ಆಮೇಲೆ ಸಾಂಸ್ಕೃತಿಕ ಕಾರ್ಯಕ್ರಮ, ನಮ್ಮ ನಾಡಿಗೆ ಬೇಕಾದಂಥ ಜನಪದ ಗೀತೆಗಳು ಮತ್ತು ಸುಗಮ ಸಂಗೀತಗಳು, ಇಂಥವು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಎಲ್ಲರನ್ನು GTVಯಲ್ಲಿ ಆಡಿದಂಥ ಸಂಗೀತಗಾರರು ಮತ್ತು ಕಲಾವಿದರು ಇಲ್ಲಿ ಭಾಗವಹಿಸ್ತಾ ಇದ್ದಾರೆ. ಡಿ.ಆ. ಹೆಗ್ಡೆ ಅಂತ ಲಿಟ್ ಸ್ಟಾಪ್ಸಲ್ಲೇ ಬಂದಿದ್ದರು, ಅವರು ಬಂದಿದ್ದಾರೆ. ಮತ್ತು ಕಂಬದ ರಂಗಯ್ಯ ಅಂತ ಅವರು ನಾಳೆ ಬರೋರಿದ್ದಾರೆ. ಮತ್ತು ಮೆಹಬೂಬ್ ಸಾಬು ಅವರು ನಾಳೆ ಬರೋರಿದ್ದಾರೆ. ಇವತ್ತು ಒಂದು ಇಬ್ಬರು ಬಂದಿದ್ದಾರೆ, ಸೂರ್ಯಕಾಂತ್ ಬೆಲ್ಲದ್ ಅಂತ ಅವರು ಬಂದಿದ್ದಾರೆ. ಒಟ್ಟು 5-6 ಜನ ಇಲ್ಲಿ ಇವತ್ತು ಕಲಾವಿದರು ಭಾಗವಹಿಸ್ತಾ ಇದ್ದಾರೆ. ಮತ್ತು ನಮ್ಮ ಎನ್ ಸುರೇಶ್ ಅಂತ ಅವರು ಕೂಡ ಭಾಗವಹಿಸಿದ್ದಾರೆ. ಚಲನಚಿತ್ರ ನಟರು ಅವರು ಕೂಡ. ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್.